ಈ ದಿನ ಯಾರೆಲ್ಲ ಈ ಪುನರುತ್ಥಾನದ ಶಕ್ತಿಯ ಮೇಲೆ ಭರವಸೆ ಇಟ್ಟಿದ್ದಾರೋ ಅವರೆಲ್ಲರಿಗೂ ನಿನ್ನ ಪರಲೋಕದ ನೀನು ಹೊಂದಿದ ಶಕ್ತಿಯನ್ನ ಪ್ರಸಾದಿಸು. ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯ ಜನರೇ, ಇಲ್ಲಿ ಗಮನಿಸಿರಿ, ಒಂದು ಮಾತನ್ನ ಇಲ್ಲಿ ನೋಡ್ತಾ ಇದ್ದೇವೆ. ದೇವರು ಮರಣ ವೇದನೆಗಳಿಂದ ಆತನನ್ನ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನ ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಈ ದಿನಗಳಲ್ಲಿ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯನು ಆಯಸ್ಸನ್ನ ಹೆಚ್ಚಿಸಿಕೊಳ್ಳಬೇಕು, ಮನುಷ್ಯನು ಸಾಯದ ಹಾಗೆ ಉಳಿದು ಬಿಡಬೇಕು, ಇಲ್ಲವೇ ಒಂದು ಪುರುಷನ ಸಂಪರ್ಕವಿಲ್ಲದೆ ಮನುಷ್ಯನನ್ನ ನಾವೇ ಮಿಷಿನ್ಗಳನ್ನ ತಯಾರು ಮಾಡದಂಗೆ ಮನುಷ್ಯರನ್ನ ತಯಾರು ಮಾಡಿಬಿಡ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯರ ಪ್ರಯತ್ನಗಳೆಲ್ಲವೂ ಏನಾಗ್ತಾ ಇದ್ದಾವೆ? ವಿಫಲವಾಗುತ್ತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮರಣವನ್ನು ಹೊಂದದೇ ಇರುವುದಕ್ಕೆ ಮನುಷ್ಯನು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅದು ಅಸಾಧ್ಯ. ಯಾಕೆಂದ್ರೆ ಹುಟ್ಟಿದ ಪ್ರತಿಯೊಬ್ಬರೂ ಏನು ಮಾಡಬೇಕು? ಸಾಯಲೇಬೇಕು. ಯೇಸು ಕ್ರಿಸ್ತರ ಮರಣದಲ್ಲಿ ಮಾತ್ರ ಒಂದು ವ್ಯತ್ಯಾಸವಿದೆ. ಲೋಕದ